ಪ್ರಯೋಗ ಶಾಲೆಗೆ ಬೇಕಾದಂಥ ಸಾಕಷ್ಟು ಸವಲತ್ತುಗಳನ್ನೆಲ್ಲ ಚಟುವಟಿಕೆ ಆಧಾರಿತವಾಗಿ ಪಾಠ ಬೋಧನೆ ಮಾಡಲಿ ಅಂತ ಸರಬರಾಜು ಮಾಡ್ತು. ಪ್ರಯೋಗ ಸಂಸ್ಥೆಯಿಂದ ನೀಡ್ತಾ ಇರುವಂತಹ ಎಲ್ಲ ಕಲಿಕಾಂಶಗಳನ್ನು, ಚಟುವಟಿಕೆಗಳನ್ನು ತುಂಬ ಖುಷಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ. ಅದನ್ನು ಪ್ರಗತಿಯತ್ತ ನಡೆಸ್ತಾ ಇದ್ದೀವಿ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬಂದಿದೆ. ವೈಜ್ಞಾನಿಕ ವೈಚಾರಿಕತೆ ಬಗ್ಗೆ ಮಕ್ಕಳು ಪ್ರಶ್ನೆ ಮಾಡ್ತಾರೆ. ಎಲ್ಲಿ ಏನೇ ಒಂದು ವಸ್ತುವನ್ನು ನೋಡಿದ್ರೂ ಸಹ ಅವರು ಮಕ್ಕಳು ಏಕೆ, ಏನು, ಹೇಗೆ ಅನ್ನುವಂತಹ ಪ್ರಶ್ನೆಗಳನ್ನು ಮಕ್ಕಳಲ್ಲೇ ಹುಟ್ಟಾಕ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಸಮುದಾಯನೂ ಸಹ ತುಂಬ ಸಹಕಾರವನ್ನು ಕೊಡ್ತಾ ಇದೆ. ವಿಜ್ಞಾನ ಮತ್ತು ಗಣಿತಕ್ಕೆ ನ್ಯಾಯಯುತವಾದಂತಹ ಮಾರ್ಗವನ್ನು ಕೊಡಬೇಕು. ಮಕ್ಕಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಮಕ್ಕಳಲ್ಲಿರುವಂತಹ ಸಾಮರ್ಥ್ಯವನ್ನು, ಕಲಿಕಾ ಪ್ರಕ್ರಿಯೆಗಳನ್ನು ಮಕ್ಕಳ ಅಭಿರುಚಿಗೆ ತಕ್ಕಂತೆ ಪಾಠ ಬೋಧನೆ ಮಾಡುವಂತಹದಲ್ಲಿ ನಮ್ಮ ರವಿ ಸಹಶಿಕ್ಷಕರವರಂತೂ ತುಂಬಾ ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಯುವ ವಿಜ್ಞಾನಿಗಳನ್ನು ತಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ರವಿಯವರು, ಭರತ್ ಅವರು ಸಹ ಕೂತ್ಕೊಂಡು ಮಾತಾಡಿದ್ವಿ. ಅವರ ಕಲಿಕೆ ಉತ್ತಮವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ತಾವು ಕೊಟ್ಟಂತಹ ಮಾಡ್ಯೂಲು ಮಕ್ಕಳಿಗೆ ತುಂಬ ಬುಕ್ಕು ನೋಡ್ತಿದ್ದಂಗೆ ತುಂಬ ಆಕರ್ಷಣೆ ಆಗ್ತದೆ. ಯಾಕಪ್ಪ ಅಂದರೆ ಪ್ರತಿಯೊಂದು ಚಟುವಟಿಕೆಗೆ, ಪ್ರತಿಯೊಂದು ಕಲಿಕಾಂಶಕ್ಕೆ 5 6 ಚಟುವಟಿಕೆ ಆಧಾರಿತ ಅಂಶಗಳನ್ನು ಕ್ರೋಢೀಕರಣ ಮಾಡಿದೆ ಬುಕ್ಕಲ್ಲಿ. ಹಾಗಾಗಿ ಮತ್ತೆ ಅದು ವರ್ಣರಂಜಿತವಾಗಿದೆ, ಬಣ್ಣದಿಂದ ಕೂಡಿರೋದ್ರಿಂದ ಮಕ್ಕಳು ನೋಡ್ತಿದ್ದಂಗೆ ತುಂಬ ಖುಷಿಪಟ್ಟರು ಆ ಬುಕ್ಕನ್ನು ನೋಡಿ. ಪಠ್ಯ ಹೇಗೆ ಆಕರ್ಷಣೀಯವಾಗಿದೆಯೋ ಪಠ್ಯದಲ್ಲಿರುವಂಥ ಕಲಿಕಾಂಶಗಳು ಸಹ ತುಂಬ ಚೆನ್ನಾಗಿದೆ. ನಮ್ಮಲ್ಲಿ ಮುಂಚೆ ಮಕ್ಕಳಲ್ಲಿ ಯಾವ ರೀತಿಯಾಗಿತ್ತು, ಈಗ ಏನು ಸುಧಾರಿಸಿದೆ, ಮಕ್ಕಳಲ್ಲಿ ಇನ್ನೂ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ಏನೇನು ಮಾಡ್ಬೋದು, ಕಾರ್ಯಕ್ರಮಗಳನ್ನು ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ನೆನ್ನೆ ಎಲ್ಲನೂ ಚರ್ಚೆ ಮಾಡಿದ್ವಿ. ಅದೇ ವಿಚಾರವಾಗಿ ಕೆಲವೊಂದು ನನಗೆ ತುಂಬ ಇಷ್ಟವಾದಂತಹ ಒಂದು ಕಂಟೆಂಟ್ ಯಾವುದಪ್ಪ ಅಂದರೆ ದಿವ್ಯಶ್ರೀ ಮೇಡಮ್ ಕೊಟ್ಟಂತಹ ಬಯಾಲಜಿ ಪ್ರೋಗ್ರಾಮು. ಅದರಲ್ಲಿ ಅವರು ಹೃದಯಕ್ಕೆ ಸಂಬಂಧಪಟ್ಟಂತಹ ರಚನಾತ್ಮಕ ಮತ್ತು ಅನುಭವಾತ್ಮಕ ಕಲಿಕೆಯನ್ನು ಯಾವ ರೀತಿಯಾಗಿ ನಾವು ಈ ಒಂದು ಪಠ್ಯದಲ್ಲಿ ಅಳವಡಿಸ್ಕೊಂಡು ಮಕ್ಕಳಲ್ಲಿ ಶಾಶ್ವತ ಕಲಿಕೆ ಮಾಡಬೇಕು ಅನ್ನೋದು ವಿಚಾರವಾಗಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಹಾಗಾಗಿ ಕೆಲವೊಂದು ವಿಚಾರಗಳು ನಮಗೆ ಮನಸ್ಸಿನಲ್ಲಿ ಹೊಕ್ಕುಬಿಟ್ಟಿದೆ. ಹೃದಯ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ, ರಕ್ತ ಪರಿಚಲನೆ ಹೇಗೆ ಕೆಲಸ ಮಾಡುತ್ತೆ, ಹೃದಯ ಎಲ್ಲಿದೆ, ಮುಖ್ಯವಾಗಿ ನಾವು ಹೃದಯ ಎಡಭಾಗದಲ್ಲಿ ಇದೆ ಅಂತ ತಿಳ್ಕೊಂಡಿದ್ವಿ. ಆದರೆ ಮೇಡಮ್ಮು ಪರ್ಫೆಕ್ಟಾಗಿ ಹೇಳಿದ್ರು, ಹೃದಯ ಎರಡೂ ಮಧ್ಯದಲ್ಲೇ ಇದೆ, ಮಧ್ಯಭಾಗದಲ್ಲಿ ಹೃದಯ ಕೂತಿದೆ. ಆಮೇಲೆ ಇನ್ನೂ ಮುಂದಿಂದಾಗಿ ಹೋಗಿ ರಕ್ತ ಪರಿಚಲನೆ ನಂತರ ಅವರು ಒಂದು ECGಯನ್ನು ಯಾವ ರೀತಿಯಾಗಿ ನಾವು ಗ್ರಾಫ್ ಮಾಡ್ಬೋದು, ಹೇಗೆ ಹೃದಯ ಬಡಿತ ಯಾವ ರೀತಿಯಾಗಿ ಇದೆ, ECGಯನ್ನು ನಾವು ಯಾವ ರೀತಿಯಾಗಿ ಡಾಕ್ಟ್ರುಗಳಿಗೆ ಇಲ್ಲದೇ ನಾವೇ ಅರ್ಥ ಮಾಡ್ಕೋಬೋದು ಅನ್ನುವಂಥದ್ದನ್ನು ಸಹ ತುಂಬ ಅಚ್ಚುಕಟ್ಟಾಗಿ ನಮಗೆ ತಿಳುವಳಿಕೆ ಕೊಟ್ಟರು. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ನಾವು ಇದರಲ್ಲಿ ತೊಡಗಿಸ್ಕೋತೀವಿ ಅಂತ ಹೇಳ್ಬಿಟ್ಟು ನಾನಂತೂ ಅದರಲ್ಲಿ ಒಬ್ಬ ಭಾಗಿದಾರರಾಗಿ ಸ್ವೀಕಾರ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.